ನೀವ್ ಆಫ್ ಕ್ಯಾಮ್ರಾ ಬಂದ್ಮೇಲೆ ನನಗೆ ಫೋನ್ ಮಾಡಿ, ಅಲ್ಲಿ ಇಲ್ಲಿ ಹುಡುಗಿ ಹಿಡ್ಕಕ್ ಹೋಗ್ಬೇಡಿ, ನನ್ನೇ ಮದ್ವೆ ಆಗಿ ಪ್ಲೀಸ್. ನಿಮ್ ಧೈರ್ಯಕ್ಕೆ ನಾನು ಫಿದಾ ಆಗ್ಬಿಟ್ಟಿದೀನಿ, ನೀವ್ ಯಾರಿಗೂ ಹೆಸರಲ್ಲ, ಅದಂತೂ ಪಕ್ಕ ಕನ್ಫರ್ಮ್ ಆಗೋಯ್ತು. ಹೌದು, ನನ್ನ ಪ್ರೀತಿಗೂ ನೀವು ಫಿದಾ ಆಗ್ಬೇಕು. ಯಾಕಂದ್ರೆ ನಾನು ಪ್ರೀತಿ ಮಾಡಿದ್ರೆ ಹುಚ್ಚಾನೆ. ಎಂತ ಹುಚ್ಚ ಅಂದ್ರೆ ಅಲ್ತಾನೆ ಹೇಳ್ತೀನಿ. ನಿಮ್ ಜೊತೆ ನಾನು ಹುಚ್ಚಿನೇ ಆಗ್ಬಿಡ್ತೀನಿ ಬಿಡಿ. ನೀವು ಅದು ಸರಿ, ಇಬ್ಬರು ಹೋಗಿ ನಿಮ್ಯಾನ್ಸಲ್ಲಿ ಅಡ್ಮಿಟ್ ಆಗ್ಬಿಡೋಣ ಈಗ. ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ವೆಂಕಟ್, ಹುಚ್ಚ ವೆಂಕಟ್. ಈ ಫಿಲ್ಮ್ನಾಗ ವೆಂಕಿ ಅಣ್ಣ ಹೆವಿ ಕಣ್ಣೀರ್ ಹಾಕ್ಯಾನ. ಇನ್ನು ಈ ಫಿಲ್ಮ್ ಹೀರೋಯಿನ್ನು ಎಲ್ಲೇ ಹೋದ್ರು ಮುಖಕ್ಕ ಅರ್ಶನ ಹಚ್ಕೊಂಡು ಹೋಗ್ತಾಳ. ಮುಖಕ್ಕೆ ಅರಿಶಿಣ ಸ್ಕ್ರಬ್ ಮಾಡಿದ್ರೆ ಆಗುವ ಉಪಯೋಗ. ಮುಖಕ್ಕೆ ಅರಿಶಿಣದ ಸ್ಕ್ರಬ್ ಮಾಡಿಕೊಳ್ಳೋದ್ರಿಂದ ನಿಮ್ಮನ್ನ ಸುಂದರವಾಗಿ ಕಾಣಿಸಲು ಸಹಾಯ ಮಾಡುತ್ತೆ. ಅರಿಶಿಣದಲ್ಲಿ ಆಂಟಿಆಕ್ಸಿಡೆಂಟ್ಸ್, ಆಂಟಿ ಮೈಕ್ರೋಬಿಬಲ್ ಹಾಗೂ ಆಂಟಿ ಇಂಪ್ಲಿಮೆಂಟರಿ ಅಂಶವಿದ್ದು ಇದು ನಿಮ್ಮ ತ್ವಚೆಯ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತೆ. ಈ ಫಿಲ್ಮ್ ನ ಥಿಯೇಟರ್ ನೋಡಿದ್ಮ್ಯಾಗ ಜನರ ರಿಯಾಕ್ಷನ್ ಈ ತರ ಇತ್ತು. ಈ ಫಿಲ್ಮ್ ನೋಡಿದ್ಮ್ಯಾಗ ನನ್ನ ಪರಿಸ್ಥಿತಿ, ನಿಮ್ ಹೀರೋಗಳೆಲ್ಲ ಡ್ಯಾನ್ಸು ಫೈಟು ಮಾಡಿ ಎಂಟ್ರಿ ಕೊಟ್ರ, ನಮ್ಮ ಅಣ್ಣ ಗೋಣಿ ಚೀಲದಾಗಿಂದ ಎಂಟ್ರಿ ಕೊಡ್ತಾನ. ಎಂಟ್ರಿ ಕೊಟ್ಟ ಮಗ ವಿಲನ್ ಜೊತೆಗೆ ಫೈಟಿಂಗ್ ಆಡೋದ್ ಬಿಟ್ಟು ಒಬ್ರು ಮಕ ಒಬ್ರು ನೋಡ್ಕೊಂತ ನಿಲ್ತಾರ. ಕೊನಿಗೂ ಅಣ್ಣ ಫೈಟಿಂಗ್ ಎಲ್ಲ ಆಡಿ ಸುಸ್ತಾಗಿ ಎಣ್ಣೆ ಹೊಡ್ಯಾಕಂತ ಹೋಗ್ತಾನ. ಬಾರಿಗಲ್ಲ, ಸ್ಮಶಾನಕ್ಕ. ನೆಕ್ಸ್ಟ್ ಈ ಫಿಲಿಂ ಹೀರೋಯಿನ್ ರಮ್ಯನ್ ಎಂಟ್ರಿ ಆಕತಿ. ರಮ್ಯ ಹಾಡು ಹೇಳೋದ್ ಕೇಳಿಸ್ಕೊಂಡು ಅಣ್ಣಂದು ಒದ್ದೆ ಆಗ್ಬಿಡ್ತತಿ ಕಣ್ಣು. ತಮಿಳ್ನಾಡರಿಗೆ ಕಣ್ಣಿಂದಾನ ನೀರು ಕೊಟ್ಟು ವೆಂಕಿ ಅಣ್ಣ ಮನಿಗ್ ಬರ್ತಾನ. ವೆಂಕಿ ಅಣ್ಣ ಮನಿಗ್ ಬರ್ತದಂಗ ಅವರಪ್ಪ ಬಹಳ ರಿಯಲಿಸ್ಟಿಕ್ ಡೈಲಾಗ್ ಹೊಡಿತಾನ. ಈಗಲಿಂದಾನೆ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಓದೋದಕ್ಕೆ ಶುರು ಮಾಡು. ಈ ಫಿಲಿಂ ನೋಡ್ಬೇಕಾದ್ರೆ ನಮ್ಮಪ್ಪನು ನನಗೆ ಇದ ಡೈಲಾಗ ಹೊಡೆದದ್ದು. ಈಗಲಿಂದಾನೆ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಓದೋದಕ್ಕೆ ಶುರು ಮಾಡು. ಆಮೇಲೆ ಇನ್ನೇನು, ನಾನು ವೆಂಕಿ ಅಣ್ಣನಂಗ್ ತಲೆ ಅಲ್ಲಾಡ್ಸಿದೆ. ನೀನ್ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಕಾಂಟ್ರಾಕ್ಟರ್ ಆಗ್ಬೇಕು ಅಂತ ನನ್ನ ಆಸೆ. ಯಾಟ್ಯಾಕ್ಟ್ರು ಕಾಂಟ್ರಾಕ್ಟರ್ ನೀವು ಒಪ್ಕೇಳ್ರಿ ಬಿಡ್ರಿ. ಈ ಫಿಲಿಂನಾಗ ನಮ್ ವೆಂಕಿ ಅಣ್ಣ ರೌಡಿ. ವೆಂಕಿ ಅಣ್ಣನ ಹತ್ರ ಹೆಲ್ಪ್ ಕೇಳ್ಕೊಂಡು ಒಂದ್ ಹೀರೋಯಿನ್ ಬರ್ತಾಳ. ಆ ಹೀರೋಯಿನ್ಗೆ ವೆಂಕಿ ಅಣ್ಣ ಹೆಂಗ್ ಹೆಲ್ಪ್ ಮಾಡ್ತಾನಂತ ನೀವ ನೋಡಿ. ನೀವೇನಾದ್ರೂ ಕೈ ಕೊಟ್ರಿ ನಾನಂತೂ ಖಂಡಿತ ಬದುಕಿರೋದಿಲ್ಲ, ದಯವಿಟ್ಟು ನನಗೆ ಕೈ ಕೊಡ್ಬೇಡಿ. ಅಕ್ಕನ್ ಡೈಲಾಗ್ ಕೇಳಿ ಅಣ್ಣಂದು ಮತ್ತೆ ಒದ್ದೆ ಆಗ್ಬಿಡ್ತತಿ ಕಣ್ಣು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಡ್ಯಾನ್ಸ್ ಮಾಡಮ್ಮ. ಕಾಲ ಬದಲಾಯಿತು, ಅಭಿರುಚಿಗಳು ಕೊನೆಯಾಯಿತು, ಬೆಲೆ. ಅಕ್ಕ, ಹುಡುಗರು ಎಣ್ಣೆ ಹೊಡೆದಾಗ ಸತಿಗೂ ಇದಕ್ಕಿನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರ. ಅಕ್ಕ ಈ ಲೆವೆಲ್ಗೆ ಆಕ್ಟಿಂಗು ಡ್ಯಾನ್ಸು ಮಾಡಿದ್ಮ್ಯಾಗ ಈಕೆ ಹೀರೋಯಿನ್ ಅಂತ ಫಿಕ್ಸ್ ಆಕತಿ. ಹೀರೋಯಿನ್ ಪಂಚಾಯತಿ ಮುಗಿಸಿ ವೆಂಕಿ ಅಣ್ಣ ರಮ್ಯಾರ್ ಮನಿ ಮುಂದೆ ಬರ್ತಾನ. ದಯವಿಟ್ಟು ನಿಮ್ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡಿ ನಿಮ್ ಕಾಲ್ ಬೀಳ್ತೀನಿ. ಅಣ್ಣನ್ ನೋಡ್ರಿ ಪಾಪ ಎಷ್ಟು ಕ್ಲೀನ್ ಆಗಿ ಬೆಡ್ಕೊಳಕತ್ತಾನ. ಅಟ್ಲೀಸ್ಟ್ ಹೀರೋಯಿನ್ ಜೊತೆಗೆ ಬಲವಂತ ಅಂತೂ ಮಾಡಾಕತ್ತಿಲ್ಲ. ಮುಂದಿನ ವಾರ ನಮ್ಮಿಬ್ಬರು ಮದುವೆ ಬನಶಂಕರಿ ದೇವಸ್ಥಾನ ಫಿಕ್ಸು. ಅದ್ ಯಾವನ್ ಬಂದ್ ತಡಕಾಗತ್ತ ನೋಡೋಣ ರೀ. ಇದೇನಣ್ಣ ಹಿಂಗ್ ಉಲ್ಟಾ ಹೊಡೆದೆ? ಏನ್ ಮೇಡಮ್, ವೆಂಕಟ್ ಬಂದ್ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ? ತೊಂದ್ರಿನ ಸೈಡಿಗೆ ಇಕ್ಕು. ಉದಯ ಟಿವಿಯರ್ ಯಾವಾಗಿಂದ ನ್ಯೂಸ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅದನ್ನ ಹೇಳಿ ಫಸ್ಟ್. ರಮ್ಯಾ ಮನಿ ಮುಂದೆ ಗಲಾಟೆ ಮಾಡಿದ್ಕ ಪೊಲೀಸರು ವೆಂಕಿ ಅಣ್ಣನ ಹಿಡ್ಕೊಂಡ್ ಬರ್ತಾರ. ಯಾವ ಪೊಲೀಸು ರೌಡಿಗೆ ಈ ಲೆವೆಲ್ಗೆ ಮರ್ಯಾದೆ ಕೊಡ್ತಾರ ಅಂತ ನೀವೇ ಹೇಳ್ರಿ. ಸಾರಿ ಸರ್, ನಿಮ್ಮನ್ನ ಅರೆಸ್ಟ್ ಮಾಡಿದ್ದಕ್ಕೆ. ರಿಯಲ್ ಲೈಫ್ ನಾಗ ಏನಾದ್ರು ಪೊಲೀಸರ ಕೈಗೆ ರೌಡಿಗಳು ಸಿಕ್ಕ್ರ ಈ ತರ ಇರ್ತತಿ. ತೆಗಿ ಒಂದು ಏನಿದೆ, ಯಾವ ಕಡೆ ಕಾಂಟ್ರಾಕ್ಟ್ ಏನ್ ಮಾಡ್ತಾನೆ, ಎಲ್ಲಿಂದ ತಗೊಳ್ತಾನೆ, ಯಾರಿಗೆ ಥ್ರೆಟ್ ಮಾಡಿದಾನೆ ಅವ್ರು ಕೇಸ್ ಹಾಕೊಂಡು ಲೋಫರ್ಗೆ ಒಳಗಡೆ ಹಾಕಿ ಅವನಿಗೆ ಜಾಸ್ತಿ ಇವನಿಗೆ ಸೊಕ್ಕಾಗಿದೆ. ನಿಮ್ ಕಾನೂನು ಪ್ರಕಾರ ನಾನೊಬ್ಬ ರೌಡಿ ಇರ್ಬೋದು, ಆದ್ರೆ ನನ್ನ ಪ್ರಕಾರ ನಾನೊಬ್ಬ ಸಮಾಜ ಸೇವಕ ಅಂತೂ ಅಲ್ಲ, ಸ್ವಯಂ ಸೇವಕ ಇರ್ಬೋದು ನೋಡು. ನೆಕ್ಸ್ಟ್ ನಮ್ ವೆಂಕಿ ಅಣ್ಣ ಫ್ಲಾಶ್ ಬ್ಯಾಕಿಗೆ ಹೋಗ್ತಾನ. ವೆಂಕಿ ಅಣ್ಣ ರಮ್ಯಕ್ಕನ್ನ ಫಸ್ಟ್ ಟೈಮು ಕಾಲೇಜ್ನಾಗ ಮೀಟ್ ಆಗಿರ್ತಾನ. ಆದ್ರೆ ನೀವು ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗತಿ ಇದು ಕಾಲೇಜ್ ಅಲ್ಲ ಪಾರ್ಕು ಅಂತ. ಬಡವರ ಪಾಲಿಗೆ ತಗೋಮ, ನನ್ನ ಹತ್ರ ಇರೋದೇ ಇಷ್ಟು.
ಪರವಾಗಿಲ್ಲಮ್ಮ. ರಮ್ಯಕ್ಕ ಭಿಕ್ಷುಕಿಗೆ ಹೆಲ್ಪ್ ಮಾಡಿದ್ ನೋಡಿ ವೆಂಕಿ ಅಣ್ಣ ಹೆವಿ ಇಂಪ್ರೆಸ್ ಆಗ್ಬಿಡ್ತಾನ. ದುಡ್ಡಿಗೆ ಮರ್ಯಾದೆ ಕೊಡದೆ ಇರೋರು ಮನುಷ್ಯನೇ ಅಲ್ಲ. ನಿನಗೆಷ್ಟ ಕೊಬ್ಬು? ಇವನಂತ ಯೂಸ್ಲೆಸ್ ವಿಲನ್ ನನ್ನ ಜೀವನದಾಗ ನಾನು ನೋಡಿಲ್ಲ. ವೆಂಕಿ ಅಣ್ಣ ಹೊಡೆದ್ಮ್ಯಾಗ ವಾಪಸ್ ಹೊಡೆಯೋದ್ ಬಿಟ್ಟು ಏನಂತಾನಂತ ನೀವ ಕೇಳಿಸ್ಕೊಳ್ರಿ. ನೋಡ್ಕೊತೀನ ನಿನ್ನ ಅಪ್ಪನ್ ಚಪ್ಪಲಿ ಹರಿದಿರೋದ್ರಿಂದ ವೆಂಕಿ ಅಣ್ಣ ತನ್ನ ರಕ್ತನ ದಾನ ಮಾಡಿ ಹೊಸ ಚಪ್ಪಲಿ ತಗೊಂಬರ್ತಾನ. ಒಂದ್ಸಲ ನೋಡ್ರಿ ಚಪ್ಪಲಿ ಯಾವ ತರ ಹರಿದಿರ್ತದಂತ. ಏನಿಟ್ಟಿದ್ರಣ ಅದ್ರಾಗ ಆ ತರ ತೂತಾಗೈತಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ರಮ್ಯಾಗ ವಿಲನ್ ರೇಗ್ಸಕರ ವೆಂಕಿ ಅಣ್ಣ ಬಂದು ಕಾಪಾಡ್ಬಿಡ್ತಾನ. ವಿಲನ್ ಚಾಕುಯಿಂದ ಅಟ್ಯಾಕ್ ಮಾಡ್ತಾನ. ಚಾಕು ಎಳೆದಿರೋ ಜಾಗದಾಗ ಬಟ್ಟಿನೂ ಅರ್ದಿರಲ್ಲ, ರಕ್ತನೂ ಬರ್ತಿರಲ್ಲ. ವಿಲನ್ ಎದ್ದು ಓಡೋಗೋವರೆಗೂ ಕಾದು ಆಮೇಲೆ ವೆಂಕಿ ಅಣ್ಣ ನೋವಾಗೈತಿ ಅನ್ನೋ ತರ ಕೈ ಇಕ್ಕೆಂತಾನ. ನೋ ಕಾಮೆಂಟ್ಸ್. ಗಾಯನ ಆಗ್ಲಿಲ್ದ ಜಾಗಕ್ಕ ರಮ್ಯಕ್ಕ ಬಂದು ವೇಲ್ ಕಟ್ಟಿಬಿಡ್ತಾಳ. ಇದನ್ನ ನೋಡಿ ವೆಂಕಿ ಅಣ್ಣಂದು ಮತ್ತೆ ಒದ್ದೆ ಆಗ್ಬಿಡ್ತತಿ ಕಣ್ಣು. ಕೊನೆಗೆ ಅಲ್ಲಿಂದ ಹೋಗಕರ ರಮ್ಯಕ್ಕ ಹುಡುಗರು ಜೀವನನ ಹಾಳು ಮಾಡೋ ಅಂತ ಲುಕ್ನ ಕೊಟ್ಟೋಕಳ. ನಿಮ್ಮ ಹೀರೋಗಳೆಲ್ಲ ಲವ್ ಸಾಂಗ್ ನಾಗ ಹೀರೋಯಿನ್ ಜೊತೆಗೆ ಡ್ಯಾನ್ಸ್ ಮಾಡಿದ್ರ ನಮ್ಮ ಅಣ್ಣ ಲವ್ ಸಾಂಗ್ ನಾಗ ಸತಿಗೂ ಕಣ್ಣೀರ್ ಹಾಕ್ತಾನ. ರಮ್ಯಕ್ಕ ಆಗದೆ ಇರೋ ಗಾಯನ ಡಾಕ್ಟ್ರಿಗೆ ತೋರಿಸಿದ್ರ ಅಂತ ಕೇಳ್ತಾಳ. ಡಾಕ್ಟ್ರಿಗೆ ತೋರ್ಸಿದ್ರಾ? ರಮ್ಯಕ್ಕ ಇಷ್ಟು ಕೇಳ್ತಿದ್ದಂಗ ವೆಂಕಿ ಅಣ್ಣಂದು ಮತ್ತೆ ಒದ್ದೆ ಹಾಕತಿ ಕಣ್ಣು. ಅರೆ ಕ್ಲಾಸಿಗೆ ಟೈಮ್ ಆಯ್ತು, ಹೋಗೋಣ. ಅಕ್ಕನ ಕೈಯಾಗ ನೋಡ್ರಿ ವಿದ್ಯಾ ನೋಟ್ಬುಕ್ ಐತಿ. ನಾವು ಸಣ್ಣರಿದ್ದಾಗ ಇದಾ ಬುಕ್ ಯೂಸ್ ಮಾಡ್ತಿದ್ವಿ. ಆಮೇಲೆ ರಮ್ಯಕ್ಕ ಅಲ್ಲಿಂದ ಒಕ್ಕಳ. ಬಟ್ ಹೋಗಕಿನ ಮುಂಚೆ ಮತ್ತೆ ಅದ ಹುಡುಗರು ಜೀವನ ಹಾಳು ಮಾಡ ಅಂತ ಲುಕ್ ನ ಕೊಟ್ಟೊಕಳ. ನಾನು ಕ್ಲಾಸ್ಗೆ ಹೋಗ್ತೀನಿ. ಸರಿ. ಈ ಕಡೆ ಸೈಡು ವೆಂಕ್ಯಾರಪ್ಪ ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತಾರ. ಅಪ್ಪ ಕೊಡಪ್ಪ, ನಾನು ಓಡಿಸ್ತೀನಿ. ನೀನ್ ಸುಮ್ನೆ ಹಿಂದೆ ಕೂತ್ಕೋ, ನಾ ಓಡಿಸ್ತೀನಿ. ಅಪ್ಪ ಕೊಡಪ್ಪ. ನನಗೆ ವಯಸ್ಸಾಗಿಲ್ಲ ಕಣೋ, ಬಾರೋ. ಯಾಕೋ ತುಂಬಾ ಸುಸ್ತಾಗ್ತದೆ ಕಣೋ, ನನ್ ಕೈಲಿ ಓಡ್ಸಕ್ಕಾಗಲ್ಲ. ವಯಸ್ಸಾಯ್ತಲ್ವಾ? ಸ್ವಲ್ಪ ಹೊತ್ತಿಗಿನೂ ಮುಂಚೆ ವಯಸ್ಸಾಗಿದ್ದಿಲ್ಲ. ನನಗೆ ವಯಸ್ಸಾಗಿಲ್ಲ ಕಣೋ, ಬಾರೋ. ಅಂತೂ ಇಂತೂ ಧೈರ್ಯ ಮಾಡಿ ರಮ್ಯಕ್ ಪ್ರಪೋಸ್ ಮಾಡಕಂತ ವೆಂಕಿ ಅಣ್ಣ ಡಿಸೈಡ್ ಮಾಡ್ತಾನ. ನಿಮ್ ಹೀರೋಗಳೆಲ್ಲ ಹೀರೋಯಿನಿಗೆ ಪ್ರಪೋಸ್ ಮಾಡಕ್ ರೋಸ್ ಒಯ್ದ್ರ ನಮ್ಮ ಅಣ್ಣ ವಾಯ್ಸ್ ರೆಕಾರ್ಡರ್ ತಗೊಂಡೋಗಿ ಪ್ರಪೋಸ್ ಮಾಡೋದ್ ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಂಡ್ ಬರ್ತಾನ. ನಾಳೆ ಮೊದಲನೇ ಸರಿ ರಮ್ಯಾ ಅವ್ರನ್ನ ಪ್ರಪೋಸ್ ಮಾಡ್ತಿದ್ದೀನಲ್ಲ, ನಾನು ಏನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ ಕಣೋ. ಆದರೆ ನಾನು ಮಾತಾಡೋ ಒಂದೊಂದು ತೊದಲು ನುಡಿ ಕೂಡ ನನ್ನ ಜೀವನ ಪೂರ್ತಿ ಕೇಳಕ್ಕೆ ಇಷ್ಟಪಡ್ತೀನಿ ಕಣೋ. ವೆಂಕಿ ಅಣ್ಣ ಮಾಡಿದ ಪ್ರಪೋಸಿಗೆ ರಮ್ಯಕ್ಕ ಏನಂದ್ಲು ಅಂತ ನೀವ ಕೇಳಿಸ್ಕೇಳ್ರಿ. ನಿನಗೆ ಮಾನ ಮರ್ವಾದಿಲ್ಲೇನೋ? ನಿನಗೆ ಅಕ್ಕ ತಂಗಿಯರಿಲ್ವಾ? ಹೋಗಿ ನಿಮ್ಮ ಅಮ್ಮನ ಹತ್ರ ಹೇಳ್ತಾಳೆ ಏನು ಅಂತೇಳಿ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ನೋಡಿ ಏನ್ ಮಾತಾಡ್ತಿದ್ದೀರಾ? ನನ್ಗೆ ನಿಮ್ಮ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ. ಅಕ್ಕ ಕ್ಲಾಸ್ನಾಗಿರಕ್ಕಿನೂ ಜಾಸ್ತಿ ಅಣ್ಣನ ಜೊತೆಗೆ ಇರ್ತಿದ್ದೆ. ಆಮೇಲೆ ಅವನ ಜೊತೆಗೆ ಇಲ್ಲದ್ ಸಲ್ಲದ್ ಮಾತಾಡ್ತಿದ್ದೆ. ಆಮೇಲೆ ಹೋಗಕ್ಕಿನೂ ಮುಂಚೆ ಈ ತರ ಲುಕ್ ಕೊಟ್ಟೋಕಿದ್ದೆ. ಈಗ ಹೇಳಕತಿ ಪ್ರೀತಿ ಇಲ್ಲ ಅಂತ. ಏನ್ ನಮ್ಮ ಅಣ್ಣ ನಿನ್ನ ಪ್ರೀತಿ ಮಾಡಿದ್ದ ತಪ್ಪ? ನೀವು ಪ್ರೀತಿ ಮಾಡೋದು ತಪ್ಪಲ್ಲ, ನೀವು ನನ್ನನ್ನ ಪ್ರೀತಿಸ್ತಾ ಇದ್ದೀರಲ್ಲ ಅದು ತಪ್ಪು. ನನಗೆ ನಿಮ್ ಮೇಲೆ ಯಾವುದೇ ರೀತಿ ಇದುವರೆಗೂ ಪ್ರೀತಿ ಬಂದಿಲ್ಲ. ಅರ್ಥ ಆಯ್ತಾ? ಅರ್ಥ ಆತ್ ಬಿಡಕ್ಕ. ಒಂದ್ಸಲ ನೋಡು ಅಣ್ಣಗೆ ಹೆಂಗ ಅರ್ಥ ಆಗೈತಂತ. ರಮ್ಯಕ್ಕ ಲವ್ನ ರಿಜೆಕ್ಟ್ ಮಾಡಿ ಹೋಗಕರ ಏನ್ ಮಾಡ್ತಾಳಂತ ನೀವ ನೋಡ್ರಿ. ಲವ್ ರಿಜೆಕ್ಟ್ ಮಾಡಿದಾಗ ಸುಮ್ಮನೆ ಹೋಗಕು. ಮತ್ತೆ ತಿರುಗಿ ನೋಡಿ ನಮ್ಮ ಅಣ್ಣನ ತಲೆ ಕೆಡಿಸ್ತೀನಿ ನೀನು. ಇಂಥ ಹುಡುಗಿಯರ ಫಸ್ಟಿಗೆ ನಿಮ್ ಜೊತೆ ಮಾತಾಡೋದು, ಕ್ಲೋಸ್ ಆಗೋದು, ಆಮೇಲೆ ಲುಕ್ ಕೊಡೋದು ಮಾಡ್ತಾರ. ನೀವು ಹುಡುಗಿ ಬಿದ್ಲು ಬಿಡು ಅಂತ ಅನ್ಕೊಂಡು ಪ್ರಪೋಸ್ ಮಾಡ್ತೀರಿ. ಆಮೇಲೆ ಈ ತರ ಡೈಲಾಗ್ ಹೊಡಿತಾರ. ನಮ್ ತಂದೆ ತಾಯಿ ಕಷ್ಟಪಟ್ಟು ಕಾಲೇಜ್ ಕಳಿಸ್ತಾ ಇರೋದು ಓದಕ್ಕೆ. ಈ ತರ ಪ್ರೀತಿ ಪ್ರೇಮ ಅಂತ ಜೀವನ ಹಾಳು ಮಾಡ್ಕೊಳಕ್ಕಲ್ಲ. ಇಂಥ ಹುಡುಗಿರಿಂದ ಬಿದ್ರ ಹುಡುಗ್ರ ಪರಿಸ್ಥಿತಿ. ಈ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕೇಳಿಸ್ಕೊಂಡು ವೆಂಕಿ ಅಣ್ಣನ ಫ್ರೆಂಡು ಏನ್ ಹೇಳ್ತಾನೆ ಕೇಳ್ರಿ. ಇದುವರೆಗೂ ಯಾವುದೇ ರೀತಿ ನಿಮ್ಮ ಮೇಲೆ ಪ್ರೀತಿ ಬಂದಿಲ್ಲ ಅಂತ ಹೇಳಿದ್ದಾರೆ, ಆದರೆ ಇನ್ನು ಮುಂದೆ ಬರಲ್ಲ ಅಂತ ಹೇಳಿಲ್ವಲ್ಲ ಗುರು. ಇಂಥ ಫ್ರೆಂಡ್ಸ್ ಇಂದನ ಇವತ್ತು ದುಡ್ಕಂಡ್ ತಿನ್ನ ಅಂತ ಹುಡ್ರ ಪರಿಸ್ಥಿತಿ ಆಯ್ಕೆ ತಿನ್ನೋವರೆಗೂ ಬಂದ್ ನಿಂತತಿ.
ವೆಂಕಯ್ಯಣ್ಣ ರಾತ್ರಿ ಹೊತ್ನಾಗ ಫೈಟಿಂಗ್ ಮಾಡಿ ಒಬ್ರು ಜೀವ ಉಳಿಸ್ತಾನ. ವೆಂಕಯ್ಯಣ್ಣ ಜೀವ ಉಳಿಸಿದ ವ್ಯಕ್ತಿ ಒಬ್ಬ ರೌಡಿ ಅಂತ ಗೊತ್ತಾಕತಿ. ತಮ್ಮ ನಿನಗೇನ್ರ ಹೆಲ್ಪ್ ಬೇಕಾದ್ರ ನನಗೆ ಫೋನ್ ಮಾಡು ಅಂತ ರೌಡಿ ನಂಬರ್ ಕೊಟ್ಟೋಕನ. ಇಷ್ಟೊಂದು ನೋವು ಅನ್ಭವಿಸ್ತಿರೋ ವೆಂಕಯ್ಯಣ್ಣನ ಜೀವನದಾಗ ಇನ್ನೊಂದ್ ಸ್ವಲ್ಪ ನೋವು ಕೊಡೋಣ ಅಂತ ರಮ್ಯಕ್ಕ ಮತ್ತೆ ಬರ್ತಾಳ. ದಯವಿಟ್ಟು ಈ ಪ್ರೀತಿ ಪ್ರೇಮ ಅಂತ ನಿಮ್ ಭವಿಷ್ಯನ ಹಾಳು ಮಾಡ್ಕೊಂಬಿಡಿ. ನಾನಿನ್ ಬರ್ತೀನಿ. ಇನ್ನೇನಕತಿ ಅಣ್ಣನ್ ಮತ್ತೆ ಒದ್ದೆ ಆತು ಕಣ್ಣು. ನೆಕ್ಸ್ಟ್ ವೆಂಕಯ್ಯಣ್ಣ ಹೋಗಿ ಮೇನ್ ರೌಡಿ ಸತ್ಯನ ಮೀಟ್ ಹಾಕನ. ಮೀಟ್ ಆದ್ಮ್ಯಾಗ ಸುಮ್ನೆ ಇರ್ತಾನ. ಅವ್ನ್ ಕೈ ಕೆಳಗ ಕೆಲ್ಸಕ್ಕೆ ಸೇರ್ಕೆಂತಾನ. ಫೈಟಿಂಗ್ ನಡೆಯಕರ ವೆಂಕಯ್ಯಣ್ಣ ಒಬ್ನಿಗೆ ಮಚ್ಚಿಲ್ ಹೊಡೆದ್ ಬಿಡ್ತಾನ. ಒಡೆಯ ಮಠ ಹೊಡೆದು ವೆಂಕಯ್ಯಣ್ಣ ಏನಂತ ಕೇಳಿಸ್ಕೇಳ್ರಿ. ಸರ್ ಎದ್ರಿ ಸರ್, ಸರ್ ಸರ್ ನಿಮ್ಗೇನಾಗಿಲ್ಲ ತಾನೆ? ನಿಮ್ ಕೈ ಮುಗಿತಿ ಸರ್, ಎದಲಿ ಸರ್, ನಾನು ಜೈಲು ಹೋಗಿ ಇಷ್ಟ ಇಲ್ಲ ಸರ್, ಎದಲಿ ಸರ್. ಅಣ್ಣ ಫಸ್ಟ್ ಪಾಯಿಂಟ್, ನೀನ್ ಅವನಿಗೆ ಹೊಡೆದಿರೋದು ಕೈಗೆ. ಮಚ್ಚಿಲ್ ಕೈಗೆ ಹೊಡೆದ್ರ ಯಾವನೂ ಸಾಯಲ್ಲ. ಆದ್ರೂ ಇದು ಹುಚ್ಚ ವೆಂಕಟ್ ಫಿಲಿಂ ಆಗಿರೋದ್ರಿಂದ ಆ ಹುಡುಗ ಸತ್ತೋಗ್ಬಿಡ್ತಾನ. ಈ ಮೂಮೆಂಟ್ ನಾಗ ವೆಂಕಯ್ಯಣ್ಣ ರೌಡಿ ಹಾಕನ, ಆಡಿಯನ್ಸ್ ಲೌಡಿ. ವೆಂಕಯ್ಯಣ್ಣ ಫುಲ್ಲು ಟೆನ್ಷನ್ ನಾಗ ಕುಡ್ಕೊಂಡ್ ಮನಿಗ್ ಬರ್ತಾನ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಬಾ. ಸರ್ ನೀವಿನ್ನೂ ಊಟ ಮಾಡಿಲ್ವಾ? ನಿನ್ನ ಬಿಟ್ಟು ಯಾವತ್ತಾನು ಊಟ ಮಾಡಿದ್ದೀನಿ. ಅಣ್ಣ ಎರಡ ದಿನ ಆಗೈತಿ ನೀನು ಅವ್ನ ಕೆಲ್ಸಕ್ಕೆ ಇಟ್ಕೊಂಡು. ಆಲ್ರೆಡಿ ಈ ಲೆವೆಲ್ ಡೈಲಾಗ್ ಹೊಡಿಯಾಕತಿ. ಕೊನೆಗೆ ನಮ್ ವೆಂಕಯ್ಯಣ್ಣಗ ಡಾನ್ ಸತ್ಯ ರೊಮ್ಯಾಂಟಿಕ್ ಆಗಿ ಊಟ ಮಾಡಿಸ್ತಾನ. ಮಧುಚಂದ್ರನ ಮಗಾಗಿ ಬಂದ ಹಾಲು ಚೆಲ್ಲಿ ಪ್ರಿಯ ನೀನು ನಗುವಾಗ ನೂರು ಜ್ಯೋತಿ ಬೆಳಕಿ. ಆಮೇಲೆ ವೆಂಕಯ್ಯಣ್ಣ ನನ್ ಕಣ್ಣಾಗಿಂದ ಅಷ್ಟ ಅಲ್ಲ ಬಾಯಾಗಿಂದನೂ ನೀರ್ ಬರ್ತತಿ ಅಂತ ನಮ್ಮೆಲ್ರಿಗೂ ತೋರಿಸ್ತಾನ. ರಮ್ಮಿಗ ಹುಷಾರಿಲ್ಲ ಅಂತ ಗೊತ್ತಾಗ್ತದಂಗ ವೆಂಕಯ್ಯಣ್ಣ ಎದ್ನೋ ಬಿದ್ನೋ ಅಂತ ರಮ್ಮಿನ ಮನೆಗೆ ಓಡೋಕನ. ಅಲ್ಲಿ ರಮ್ಯಕ್ಕ ಹಣಿಗೆ ಟಿಕ್ಲಿ, ಕಣ್ಣಿಗೆ ಕಾಡಿಗೆ, ರಪ್ಪಿಗೆ ಐಲಾಶಸ್, ಕಿವಿಗೆ ಓಲೆ, ಲಿಪ್ಪಿಗೆ ಲಿಪ್ಸ್ಟಿಕ್, ಮಕ್ಕಕ್ಕ ಪೌಡ್ರು ಹಚ್ಕೊಂಡು ಮಕ್ಕಂಡಿರ್ತಾಳ. ಈ ಲೆವೆಲಿಗೆ ರೆಡಿಯಾಗಿ ಯಾರ್ ಮಕ್ಕಂತಾರಂತ ನೀವ ನನಗೆ ಹೇಳ್ರಿ. ಮೋಸ್ಟ್ಲಿ ಕನ್ಸ್ನಾಗ ಫ್ಯಾಷನ್ ಶೋ ನಡೆಯಕತೈತೇನ. ನಿಮ್ ಹೀರೋಗಳೆಲ್ಲ ಹಾಡ್ ಬಂದಾಗ ಡ್ಯಾನ್ಸ್ ಮಾಡಿದ್ರ ನಮ್ಮ ಅಣ್ಣ ನಿಂತತ್ರನ ಕಲ್ಲು ನಿಂತಂಗ ನಿಂತಿರ್ತಾನ. ಫಿಲಿಂ ಸ್ಟಾರ್ಟ್ ಆಗಿ 2 ತಾಸು ಆದ್ಮ್ಯಾಗ ಈ ಫಿಲಿಂ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಯಾರು ಮಾಡ್ಯಾರ ಅಂತ ತೋರಿಸ್ತಾರ. 2 ತಾಸು ಆದ್ಮ್ಯಾಗ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನೇನು ಅಣ್ಣ ಕೂಡ ಟಾರ್ಚರ್ ನ ತಡ್ಕೊಳಕ್ ಆಗ್ಲಿಲ್ಲಂಗ ರಮ್ಯಾ ಮದುವೆ ಹಾಕಿ ಒಪ್ಕೊಂತಾಳ. ನಾನ್ ನಿಮ್ಮನ್ನ ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡಿದೀನಿ. ಕೊನಿಗೂ ಅಣ್ಣಂದು ಅಕ್ಕೊಂದು ಮದುವೆ ಆಗೇ ಬಿಡ್ತತಿ. ಇನ್ನೇನ್ ಬಿಡು, ಫಸ್ಟ್ ನೈಟ್ ಮಾಡ್ಕೊಳಕ್ ಚಾನ್ಸ್ ಸಿಕ್ತು ಅಂತ ಅಣ್ಣ ಫುಲ್ ಖುಷಿ ಆಗಿರೋ ಟೈಮ್ನಾಗ ರಮ್ಯಕ್ಕ ಬತ್ತಿ ಇಟ್ಬಿಡ್ತಾಳ. ಮದ್ವೆನೂ ಆಗಿದ್ದೀನಿ, ಆದ್ರೆ ತಾಯಾಗಕ್ ಮಾತ್ರ ಇಷ್ಟಪಡುದಿಲ್ಲ. ನಾಳೆ ನಿಮ್ ಕೆಟ್ಟಕ್ತಾನೆ ಆ ಮಗುನಲ್ಲೂ ಹರಿಯುತ್ತೆ. ಮತ್ತೆ ಇನ್ನೊಬ್ಬ ವೆಂಕಟ್ ಹುಟ್ಟಿ ಇನ್ನೊಂದ್ ಹೆಣ್ ಜೀವನ ಹಾಳಾಗೋದ್ ಬೇಡ. ಫಸ್ಟ್ ನೈಟ್ ದಿನ ನನ್ನ ಹೆಂಡತಿ ಏನ್ರ ಈ ತರ ಅಂದಿದ್ರ ನಾನು ಹೇಳ್ತಿದ್ದ ಡೈಲಾಗು ಪುರಾಣ ಸಾಕು ಬಾ. ಫಸ್ಟ್ ನೈಟ್ ಮಾಡ್ಕೊಳ್ಳಿಲ್ಲದ್ರು ಅಣ್ಣಂದು ಒದ್ದೆ ಆಗ್ಬಿಡ್ತತಿ ಕಣ್ಣು. ಆಮೇಲೆ ಈ ಫಿಲಿಮು ದೇವ್ರ ದಯೆಯಿಂದ ಎಂಡ್ ಆಕತಿ. ರಮ್ಯಾ ಅವರು ಮತ್ತೆ ಬರುತ್ತಾರ, ಟು ಬಿ ಕಂಟಿನ್ಯೂಡ್. ಸೆಕೆಂಡ್ ಪಾರ್ಟ್ ಮಾಡಕ್ ಅನ್ಕೊಂಡಿದ್ದೇನಣ್ಣ. ಪಾರ್ಟ್ 2 ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಮೇಡಮ್. ಈ ಫಿಲಿಂ ಫೇಲ್ ಆಗಿದ್ಕ ಅಣ್ಣ ರಚ್ಚಿಗೆದ್ದು ಕರ್ನಾಟಕದ ಜನರಿಗೆ ಹೆವಿ ಬೈತಾನ. 2ನೇ ಭಾಗ ಮಾಡ್ಬೇಕು ಅಂತಿದ್ದೆ, ನಿಮ್ಗೆ ಯೋಗಿತ್ತೇನೆ ಇಲ್ಲ ನೋಡಕ್ಕೆ. ಅಣ್ಣ ಈ ಲೆವೆಲಿಗೆ ಜನರಿಗೆ ಬೈದಿರೋದ್ರಿಂದ ನಾನು ಅಣ್ಣಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಈಗಲಿಂದಾನೇ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಓದೋದಕ್ಕೆ ಶುರು ಮಾಡು. ಓದ್ತೀಯ ತಾನೆ? ಮುಂಚೆ ಹುಚ್ಚ ವೆಂಕಟ್ ಅವ್ರ ಮನಸ್ಥಿತಿ ಸರಿ ಇರಲಿಲ್ಲ ಅನ್ಸತಿ. ಅವಾಗ ಈ ತರದ ರಾಡಿಗಳೆಲ್ಲ ಅಥವಾ ಅವ್ರ ಇಮೇಜ್ ಸ್ವಲ್ಪ ಡ್ಯಾಮೇಜ್ ಆತಂತ ನನಗೆ ಅನ್ಸತಿ. ಈಗ ಅವ್ರ ಮನಸ್ಥಿತಿ ಕರೆಕ್ಟ್ ಆಗೈತೆ. ಆಮೇಲೆ ಅವ್ರಿಗೆ ಮುಂದೆ ಸತಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಿಮ್ಗೇನ್ರ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೀವೆಲ್ಲ ನನಗೆ ತೋರಿಸ್ತಿರೋ ಸಪೋರ್ಟಿಗೆ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋಸ್ಗಳನ್ನ ನಾನು ತರ್ತಾನೆ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಅಲ್ಲಿ ತನಕ